ಪಟ್ಟಾಭಿಷೇಕ ಅಂತೂ ಅಲ್ಲ. ಒಬ್ಬ ಜನಸೇವಕನಾಗಿ ಕಾಂಗ್ರೆಸ್ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತನಾಗಿ ಆತ ಇವತ್ತು ಪದಗ್ರಹಣ ಮಾಡ್ತಾ ಇದ್ದಾರೆ. ಇದು ಎಲ್ಲ ಹಂತದಲ್ಲಿ ಕೆಳಮಟ್ಟ ಸುಮಾರು 50 ವರ್ಷಗಳ ಕಾಂಗ್ರೆಸ್ ಪಕ್ಷ ಸತತವಾಗಿ ಕಾಂಗ್ರೆಸ್ ಪಕ್ಷದ ಏಳು ಬೀಳುಗಳನ್ನು ಕಂಡಿರ್ತಕ್ಕಂಥ ಕೆಲವೇ ನಾಯಕರುಗಳಲ್ಲಿ ಭಾಳ ಪ್ರಮುಖ. ಮೂಲ ಕಾಂಗ್ರೆಸ್ಸಿಗ, ವಿದ್ಯಾರ್ಥಿ ದಶೆಯಿಂದಲೂ ಕಾಂಗ್ರೆಸ್ನಲ್ಲಿ ಕಾಂಗ್ರೆಸ್ ಪಕ್ಷದ ಎಲ್ಲ ನೇತಾರರ ಜೊತೆ ಗುರುತಿಸ್ಕೊಂಡಿರ್ತಕ್ಕಂಥ ಒಬ್ಬ ಸಾಮಾನ್ಯ ಕಾರ್ಯಕರ್ತ ಈ ಮಟ್ಟಕ್ಕೆ ಹೋಗಿದ್ದಾನೆ ಅಂದರೆ ಕಾಂಗ್ರೆಸ್ ಪಕ್ಷದ ಪ್ರಜಾಪ್ರಭುತ್ವ ನಿಲುವು ಭಾಳ ಸ್ಪಷ್ಟವಾಗಿ ಇದರೊಳಗೆ ಇವತ್ತು ಗೋಚರ ಆಗ್ತಾ ಇದೆ. ಇದು ಮಲ್ಲೇಶ್ವರಂ ಕ್ಷೇತ್ರದ ಜನಗಳಿಗೆ ಒಂದು ಬಹಳ ಸಂತೋಷದ ದಿನ. ಯಾಕೆ ಅಂದರೆ ಇಲ್ಲೇ ಹುಟ್ಟಿ ಇಲ್ಲೇ ಬೆಳೆದು NSUಯಿಂದ ಗುರುತಿಸ್ಕೊಂಡು ಕಾಂಗ್ರೆಸ್ಸಿನಲ್ಲಿ ಇವತ್ತು ಇಷ್ಟು ಒಂದು ದೊಡ್ಡ ಮಟ್ಟಕ್ಕೆ ರೀಚ್ ಆಗಿದ್ದಾರೆ ಅಂದರೆ ಅದು ಮಲ್ಲೇಶ್ವರಂ ಜನತೆ ಆಶೀರ್ವಾದ ಮತ್ತು ದೇವರವ್ರು ಒಳ್ಳೇದು ಮಾಡಲಿ ಅಂತ ನಾವು ಬೇಡ್ಕೋತೀವಿ. ನಮ್ಮ ಸರ್ ಒಂದು ಲೀಡರ್ ಆಗಿದ್ದಾರೆ ಅಂದರೆ ನಮಗೆಲ್ಲ ಒಂದು ಹೆಮ್ಮೆಯ ವಿಷಯ. ಏನಂದ್ರೆ ಅವರು ಇರೋದ್ರಿಂದ ನಮಗೆ ಒಂದು ಆನೆ ಬಲ ಇದ್ದಾಗೆ ಅವರು CM ಆಗಬೇಕು ಅಂತ ಇನ್ನೂ ಆಶಿಸ್ತೀವಿ. ಇವತ್ತು ನಮ್ಗೆ ಹಬ್ಬ ಮೇಡಮ್, ಮಲ್ಲೇಶ್ವರದವ್ರಿಗೆಲ್ಲ ತುಂಬ ದೊಡ್ಡ ಹಬ್ಬ. ಆದರೂ ನಮಗೆ ಕೊನೆಗೆ ಕೊಟ್ಟಿದ್ದಾರೆ. ಯಾವತ್ತೋ ಬರಬೇಕಾಗಿತ್ತು. ನಮ್ಮ CM ಸಾಹೇಬ್ರು ಹೇಳ್ದಂಗೆ ಕಷ್ಟಕ್ಕೆ ಫಲ ಸಿಕ್ಕೇ ಸಿಗುತ್ತೆ. ಸಮಯ ಸಂದರ್ಭ ಕಾಯಬೇಕು. ನಮಗೆ ಸಿಕ್ಕಿದೆ. ನಮಗೆಲ್ಲರಿಗೂ ತುಂಬ ಸಂತೋಷ ಮೇಡಮ್. ಜೈ ಕಾಂಗ್ರೆಸ್, ಜೈ ಜೈ ಕಾಂಗ್ರೆಸ್. ನಿರೀಕ್ಷೆ ತುಂಬ ಇದೆ ಮೇಡಮ್. ಸಂಘಟನೆ ನಮ್ಮ DCM ಸಾಹೇಬ್ರು ಹೆಂಗೆ ಮಾಡಿದ್ರು ಅದಕ್ಕಿಂತ ಚೆನ್ನಾಗಿಯೂ ಮಾಡ್ತಾರೆ. ಅವರು ತುಂಬ ಕಷ್ಟ ಬಿದ್ದು ಮಾಡಿದ್ದಾರೆ. ಇವ್ರು ಇಲ್ಲೇ ಸ್ಥಳೀಕರು ಹುಟ್ಟು ಬೆಳೆದಿದ್ದಾರೆ. ತುಂಬ ವರ್ಷ ಸಂಘಟನೆ ಮಾಡಿದ್ದಾರೆ ನಮ್ಮ ಕಾಂಗ್ರೆಸ್ಸಿಂದ. ತುಂಬ ಚೆನ್ನಾಗಾಗುತ್ತೆ ಮೇಡಮ್. ಹೌದು ಆಗಿದೆ ಮೇಡಮ್. ನಮ್ಮ ಸಿದ್ದರಾಮಯ್ಯ ಸಾಹೇಬರು ಆಗಲಿ, ನಮ್ಮ ಇದಾಗಲಿ, ನಮ್ಮ ಕಾಂಗ್ರೆಸ್ ಆಗಲಿ, ನಮ್ಮ AICC ಆಗಲಿ ಎಲ್ಲ ತುಂಬ ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ನುಡ್ದಂಗೆ ಕೆಲಸ ಆಗಿದೆ. ನಮಗೆಲ್ಲ ತುಂಬ ಚೆನ್ನಾಗಿ ಆಗಿದೆ. ಇನ್ನೂ ಮುಂದಕ್ಕೆ ಚೆನ್ನಾಗಿ ಆಗುತ್ತೆ ಎಲ್ಲರಿಗೂ. ಇಲ್ಲ ಮೇಡಮ್, ಅದು ಸ್ವಲ್ಪ ಮನೆ ಗಲಾಟೆ. ಅದೇನು ಅಂತ ದೊಡ್ಡ ವಿಷಯ ಏನಲ್ಲ. BJP ಅವ್ರಿಗಾಗಲಿ ಇನ್ನೊಬ್ರಿಗಾಗಲಿ ಬೇರೆ ಮಾತಾಡೋಕ್ಕೆ ಟಾಪಿಕೇ ಇಲ್ಲ. ಅದಕ್ಕೆ ತುಂಬ ಅವಾಗ ಕೆಣಕ್ತಾ ಇರ್ತಾರೆ. ನೋಡಿ ಮೊನ್ನೆನೂ ನಮ್ಮ MLCದೆಲ್ಲ ಯಾವ ಥರ ಆಯಿತು, ತುಂಬ ಚೆನ್ನಾಗಿ ಬಂತು. ಅಪೋಸಿಷನ್ದು ನಮಗೆ ಸಂತೋಷವಾಗಿ ಓಟ್ ಹಾಕಿದ್ದಾರೆ. ಎಲ್ಲರಿಗೂ ಒಳ್ಳೇದಾಗುತ್ತೆ. ಆಮೇಲೆ ನಮ್ಮ CM ಸಾಹೇಬರು ಏನು ಇದು ಮಾಡಿದ್ದಾರೆ ಅಂದರೆ ಎಲ್ಲ ಪಕ್ಷದವರು, ನಾನು 224 ಜನಕ್ಕೂ CM, 130ಕ್ಕೋ 140ಕ್ಕೋ ಅಲ್ಲ, ಎಲ್ಲರಿಗೂ CM ನಾನು. ಎಲ್ಲರಿಗೂ ಮಾಡಬೇಕು ಅಂತ ಮಾಡ್ತಾ ಇದ್ದಾರೆ ಮೇಡಮ್. ದಯವಿಟ್ಟು ಈ ಅವಕಾಶ ಬಳಸ್ಕೊಂಡು ತುಂಬ ಚೆನ್ನಾಗಿ ಬೆಳೆಸೋಣ, ಚೆನ್ನಾಗಿ ಆಗೋಣ ಮೇಡಮ್. ನಮ್ಮ ಕರ್ನಾಟಕ ದೊಡ್ಡ ಮಾದರಿ ಆಗಲಿ ಮೇಡಮ್.